ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ. ಆ ಅವಕಾಶವನ್ನು ಹೇಗೆ ಬಳಸ್ಕೊಂಡ್ರಿ? ರೂಪಾರವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ. ಅವರ ಯೋಚನೆ, ಅವರ ವ್ಯಕ್ತಿತ್ವ ಇದೆಲ್ಲ ನೋಡಿದಾಗ ಒಂಥರ ಖುಷಿ ಇರುತ್ತೆ ಕೆಲಸ ಮಾಡೋದು. ಹೇಗಿತ್ತು ಅವ್ರ ಜೊತೆ ಕೆಲಸ ಮಾಡೋ ಅನುಭವ? ಒಂದು ಹೊಸ ಮೂವಿ, ಲವ್ ಸ್ಟೋರಿ. ಸೊ ಆ್ಯಕ್ಚುಲಿ ಫಸ್ಟು ರೂಪಾ ಮ್ಯಾಮ್ ಜೊತೆ ನಾನು ಕೊಲಾಬ್ರೇಟ್ ಮಾಡಿದ್ದು ಕೆಂಡ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೆ. ಆವಾಗಲಿಂದ ನನಗೆ ರೂಪಾ ಮ್ಯಾಮ್ ಪರಿಚಯ. ಸೊ ಆ ಫಿಲ್ಮ್ ಟೈಮಲ್ಲಿ ರೂಪಾ ಮ್ಯಾಮ್ ಹೇಳಿದರು, ಒಂದು ಯಾವುದೋ ಶಾರ್ಟ್ ಮಾಡಬೇಕಾದ್ರೆ ಹೇಳಿದರು, ನಾವಿಬ್ಬರು ಯಾವಾಗಾದರೂ ವರ್ಕ್ ಮಾಡೋಣ ಮುಂದೆ ಅಂತ. ನಾನು ಎಲ್ಲರೂ ಹಾಗೆ ಹೇಳ್ತಾರೆ, ಯಾರು ಇದು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅಂತ. ಬಟ್ ಒಂದೂವರೆ ವರ್ಷ ಆದಮೇಲೆ ಈ ಸ್ಕ್ರಿಪ್ಟ್ ತೊಗೊಂಡು ಮ್ಯಾಮ್ ಈ ಫಿಲಮ್ ಮಾಡೋಣ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ರೂಪಾರಾವ್ ಅವರ ಕಥೆಗಳು ಹೇಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಗಂಟು ಮೂಟೆ ನೋಡಿ ತುಂಬ ದೊಡ್ಡ ಫ್ಯಾನ್ಸ್ ಆಗಿರೋರು ನಾವು. ಸೊ ಅಷ್ಟು ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ಗಂಟು ಮೂಟೆ. ಸೊ ಅವ್ರ ಜೊತೆಗೆ ಕೆಲಸ ಮಾಡೋದು ಒಂದು ಸ್ವಲ್ಪ ನಂಬಿಕೆ ಆಗ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ತುಂಬ ಚೆನ್ನಾಗಿತ್ತು ಮೂವಿ ಎಕ್ಸ್ಪೀರಿಯನ್ಸ್ ಅಂತೂ. ಸೊ ನನಗಂತೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಕೂಡ ಇತ್ತು. ರೂಪಾರಾವ್, ತೇಜು ಅವರಿಬ್ಬರು ಮುಂಚೆನೇ ಕೆಲಸ ಮಾಡಿದ್ದಾರೆ, ಹಾಗೂ ತುಂಬ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾನು ಹೇಗೆ ಫಿಟ್ ಇನ್ ಆಗ್ತೀನಿ, ನಾನು ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡ್ತಾಯಿದ್ದೆ ತುಂಬ ಫಿಲ್ಮ್ ಮುಂಚೆ. ಬಟ್ ಸ್ಟಾರ್ಟ್ ಆದಮೇಲೆ ಎಲ್ಲನೂ ತುಂಬ ಸುಲಭವಾಗಿ ನಡೆದೋಯ್ತು. ಈಸಿ, ವೆರಿ ಫ್ಲೋಯಿ ಆಗಿ ನಡೀತು. ಸೊ ಅದ್ರ ತುಂಬ ಖುಷಿ ಇದೆ. ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ಯಾಕೆ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ರಿ? ನಿಮ್ಮ ಮೂಲತಃ ಎಲ್ಲಿಯವರು? ನಿಮ್ಮ ಕಂಪ್ಲೀಟ್ ಪರಿಚಯವನ್ನು ಮಾಡೋದಾದರೆ. ಸೊ ಬೇಸಿಕ್ಲಿ ನಾನು ಸೌತ್ ಬೆಂಗಳೂರಲ್ಲಿ ಬೆಳೆದಿರೋ ಹುಡುಗ. ನಾನು ಚಿಕ್ಕ ವಯಸ್ಸಿಂದ ಸ್ಕೂಲಿಂದ ಡ್ಯಾನ್ಸರ್. ಒಂದು 4-5 ಫಾರ್ಮು, ಒಂದು 12-11 ವರ್ಷ ನಾನು ಡ್ಯಾನ್ಸ್ ಮಾಡಿದ್ದೀನಿ ಇಡೀ ಸ್ಕೂಲ್ ಲೈಫಲ್ಲಿ. ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೂ ಥಿಯೇಟರ್ ಮಾಡೋದು ಸ್ಟಾರ್ಟ್ ಮಾಡಿದೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಬಸವನಗುಡಿ, ಅಲ್ಲಿ ಥಿಯೇಟರ್ ಟೀಮಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಥಿಯೇಟರ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಹಾಗೆ ಇಂದಿರಾನಗರಲ್ಲಿ ಕೆಲವೊಂದು ಇಂಗ್ಲೀಷ್ ತಂಡಗಳು, ಕನ್ನಡ ತಂಡಗಳು, ಅವ್ರ ಜೊತೆ ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿದೆ. ಸೊ ಇಂಜಿನಿಯರಿಂಗ್ ಮುಗಿಯೋ ಅಷ್ಟರಲ್ಲಿ ನನಗೆ ಅನಿಸಿತ್ತು ಇದನ್ನು ನಾನು ಕರಿಯರಾಗಿ ಪರ್ಸ್ಯೂ ಮಾಡಬಹುದು ಅಂತ. ಆದರೆ ಮನೆಯಲ್ಲಿ ಬಿಡ್ತಿರ್ಲಿಲ್ಲ. ಅಪ್ಪ ಅಮ್ಮ ಇಲ್ಲ ನೀನು ಯೋಚನೆ ಮಾಡು, ಮಾಸ್ಟರ್ಸ್ ಮಾಡು, ಅದು ಮಾಡು, ಇದು ಮಾಡು ಅಂತ. ಸೊ ಅದು ಆಗ್ತಿದ್ದ ಹಾಗೆ ನಾನು ಮುಂಬೈಯಲ್ಲಿರೋ ಬ್ಯಾರಿಜಾನ್ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದೆ. ಅಲ್ಲಿ ಹೋಗಿ 1 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದ್ಮೇಲೆ ಡಿಸಿಷನ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ದು. ಬಟ್ ಆ 1 ವರ್ಷ ಆಗ್ತಿದ್ದಂಗೆ ನಾನು ಡಿಸೈಡ್ ಮಾಡಿಬಿಟ್ಟೆ ಫಿಲಮ್ಸಿಗೆ ಬಂದು ಏನಾದರೂ ಆ್ಯಕ್ಟಿಂಗ್ ಮಾಡೋಣ ಅಂತ. ಸೊ ಅಲ್ಲಿಂದ ನಾನು ಸೀರಿಯಲ್ಲಿಂದ ಸಿನಿಮಾ ಹಾಗೆ ನಡೀತಾ ಇದೆ.